ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಮಂತ್ರಾಲಯದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಮಂತ್ರಾಲಯ ರೀಚ್ ಆದ್ವಿ. ರೂಮ್ ತಗೊಂಡಾಗ ಅಷ್ಟೊತ್ತಾಗಲೇ 8:30 ಆಗೋಯ್ತು. ಸೊ 8:30 ಆಗಿರೋದ್ರಿಂದ ಅಲ್ಲಿ ಎದುರುಗಡೆ ರೆಸ್ಟೋರೆಂಟಲ್ಲಿ ತಿಂಡಿ ಮಾಡೋಣ ಅಂತ ಹೋದ್ವಿ. ನಮ್ಮ ಪಾಪು ದೋಸೆ ತಿಂತಿದ್ದಾನೆ, ನಾನು ದೋಸೆನೇ ತಿಂದೆ. ತಿಂಡಿ ತಿಂದಾದ್ಮೇಲೆ ನಾನು ನನ್ನ ಮಗಳು ಟೀ ಕುಡಿತಾ ಇದ್ವಿ. ಟೀ ಕುಡ್ದು ಅಲ್ಲಿಂದ ಹೊರಟ್ವಿ. ಮತ್ತೆ ರೂಮಿಗೆ ಬಂದ್ವಿ. ಅಲ್ಲಿಂದ ಅನೌನ್ಸ್ ಮಾಡ್ತಾ ಇದ್ರು, ಸಂಜೆವರೆಗೂ ಇರೋರು ನಿಧಾನಕ್ಕೆ ದರ್ಶನಕ್ಕೆ ಬನ್ನಿ, ಇಲ್ಲ ಬೇಗ ಹೋಗೋರು ಬೇಗ ಬನ್ನಿ ಅಂತ. ಸರಿ, ಅಲ್ಲಿಂದ ಹೋದ್ವಿ. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೊರಟ್ವಿ. ದರ್ಶನಕ್ಕೆ ಹೊರಟ ಮೇಲೆ ಶನಿವಾರ ಆಗಿರೋದ್ರಿಂದ ಮತ್ತೆ ಏಕಾದಶಿ ಕೂಡ ಇತ್ತು, ಸೆಕೆಂಡ್ ಸ್ಯಾಟರ್ಡೆ ಎಲ್ಲ ಒಂದೇ ಸಲಿ. ಶನಿವಾರ ಏಕಾದಶಿ, ಸೆಕೆಂಡ್ ಸ್ಯಾಟರ್ಡೆ ಎಲ್ಲ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ರಶ್ ಅಂದ್ರೆ ರಶ್ ಇತ್ತು. ಸರಿ, ಲೈನಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಸೇವೆ ಚೀಟಿ ತಗೊಂಡ್ವಿ. ಸೇವಾ ಚೀಟಿ ತಗೊಂಡು ದರ್ಶನಕ್ಕೆ ಹೋದ್ವಿ. ಅಲ್ಲಿಂದ 10 ನಿಮಿಷಕ್ಕೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಅಲ್ಲಿಂದ ಆರಾಮಾಗಿ ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲಿಂದ ಅನ್ನ ಪ್ರಸಾದ ಕೂಡ ಇರಲಿಲ್ಲ, ಏಕಾದಶಿ ಆಗಿರೋದ್ರಿಂದ ಇವತ್ತು ಪ್ರಸಾದ ಇಲ್ಲ ಅಂತ ನಮಗೆ ಗೊತ್ತಾಯಿತು. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಆಚೆ ಬಂದು ಹೊರಗಡೆ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲೇ ಬುಫೆಟ್ ಇತ್ತು, ಊಟ ಮಾಡಿದ ತಕ್ಷಣ ಇನ್ನೇನು ದೇವಸ್ಥಾನ ಕ್ಲೋಸ್ ಇತ್ತಲ್ವಾ. ಸರಿ, ಮಂಚಾಲೆಗೆ ಬಿಚ್ಚಾಲೆ ಎಲ್ಲ ಹೋಗ್ಲಿಲ್ಲ. ಅಲ್ಲಿಂದ ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ 4 ಗಂಟೆಗೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲ, ಸ್ವರ್ಗದ ಹತ್ರ ಬಂದ್ವಿ ಅಂತಾನೆ ಹೇಳ್ಬೋದು. ಇದು ಮಂತ್ರಾಲಯ ಅಲ್ಲ, ನಮಗೆ ಇರೋ ನಮ್ಮ ತಂದೆ ಮನೆ, ತಾಯಿ ಮನೆ ಥರ ಫೀಲ್ ಕೊಡುತ್ತೆ. ಯಾಕೆಂದರೆ ನಾವು ಇಲ್ಲಿಗೆ ಬಂದರೆ ಎಲ್ಲಿಲ್ಲರ ಖುಷಿ, ಸಂತೋಷ, ಕಣ್ಣಲ್ಲಿ ನೀರು ಎಲ್ಲ ಬರುತ್ತೆ. ನಮಗೆ ಇಲ್ಲಿ ಹೋದಾಗ ಆಗೋಷ್ಟು ಸಂತೋಷ ಇನ್ನೆಲ್ಲಿಗೆ ಹೋದ್ರೂ ಆಗಲ್ಲ ಅಂತ ನನಗನ್ಸುತ್ತೆ. ಇದು ನನ್ನ ಅಭಿಪ್ರಾಯ. ಇನ್ನು ಬೇರೆಯವರ ಅಭಿಪ್ರಾಯ ಅವರವರಿಗೆ ಬಿಟ್ಟಿದ್ದು. ರಾಘವೇಂದ್ರ ಸ್ವಾಮಿ ಎಷ್ಟು ಜನ ಭಕ್ತರನ್ನ ಆರಿಸ್ಕೊಂಡಿದ್ದಾರೆ ಅಂತ ನಮ್ಮ ಬಾಯಿಯಿಂದ ಅಲ್ಲ, ಇಡೀ ದೇವಸ್ಥಾನ ರಶ್ ಇತ್ತಲ್ಲ, ಅದನ್ನು ನೋಡಿದ್ರೆ ನಾವು ಹೇಳ್ಬೋದು. ನಿಜವಾಗ್ಲೂ ಭಗವಂತ ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಘವೇಂದ್ರ ಸ್ವಾಮಿ ಅಂತ ಕೇಳ್ಕೊತೀನಿ. ನಮಗೆ ಎಲ್ಲ ಭಕ್ತರಿಗೂ ಅವರ ಆಸೆಗಳನ್ನ ಈಡೇರಿಸಲಿ. ಎಲ್ಲರಿಗೂ ಒಳ್ಳೆಯದೇ ಮಾಡಪ್ಪ ರಾಘವೇಂದ್ರ ಸ್ವಾಮಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಅಲ್ಲಿಂದ ಸ್ವಲ್ಪ ಹೊತ್ತು ಪಾಪು ಆಟ ಆಡಿಸ್ಕೊಂಡು ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ತಕ್ಕೊಂಡು, ಪಾಪು ಹಶುವು ಅಂತ ಹೇಳ್ತಾ ಇದ್ದ. ಸರಿ, ನಾವು ಟೀ ಕುಡಿಯೋಣ, ಪಾಪುಗೆ ತಿಂಡಿ ತಿನ್ಸೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಅವನು ಇಡ್ಲಿ ತಿಂದ, ನಾನು ಟೀ ಕುಡ್ದೆ, ನನ್ನ ಮಗಳು ಕಾಫಿ ಕುಡಿದ್ಲು. ಕಾಫಿ ಕುಡ್ದಾದ್ಮೇಲೆ ಅಲ್ಲಿಂದ ದೇವಸ್ಥಾನ ಹತ್ರಕ್ಕೆ ಹೋಗ್ತಿದ್ವಿ. ಹೋಗೋ ದಾರಿನಲ್ಲೇ ಹಸುಗಳಿಗೆ ಅಂತ ಬಾಳೆಹಣ್ಣು ತಗೊಂಡ್ವಿ. ಬಾಳೆಹಣ್ಣು ತಗೊಂಡೋಗಿ ಕೊಟ್ವಿ. ಸ್ವಲ್ಪ ಹಸುಗಳು ತಿಂದಾದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ನೀವು ನೋಡ್ತಾ ಇರ್ಬೋದು, ನಾಳೆ ದರ್ಶನಕ್ಕೆ ಎಷ್ಟು ಜನ ಇದ್ದಾರೆ ಅಂದರೆ ತುಂಬಾ ಜನ ಇದ್ದಾರೆ. ರೂಮ್ ಸಿಗ್ದಿರ ಅಲ್ಲೇ ಉಳ್ಕೊಂಡಿರೋರು ಎಷ್ಟು ಜನ, ದರ್ಶನ ಮುಗಿಸ್ಕೊಂಡು ಹೋಗೋಕ್ಕೋಸ್ಕರ ಕುತ್ಕೊಂಡು ಕಾಯ್ತಿರೋರು ಎಷ್ಟು ಜನ. ಆದ್ರೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸಂಜೆ ಮೇಲೆ ಲೈಟ್ ಎಲ್ಲ ಆನ್ ಆದ್ಮೇಲೆ ಅಲ್ಲಿ ಬರೋ ಗಾಳಿ, ಮಧ್ಯಾಹ್ನ ಎಷ್ಟು ಬಿಸಿಲಿರುತ್ತೋ ಸಂಜೆ ಆದ್ಮೇಲೆ ಅಷ್ಟೇ ತಣ್ಣಗಿರುತ್ತೆ. ಮತ್ತೆ ನಾವು ಹೊರಡೋ ಟೈಮ್ ಆಗಿರೋದ್ರಿಂದ ಸರಿ, ಅಲ್ಲಿಂದ ಹೊರಟ್ವಿ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡು ಮತ್ತೆ ರೆಸ್ಟೋರೆಂಟ್ಗೆ ಹೋದ್ವಿ. ರೆಸ್ಟೋರೆಂಟಲ್ಲಿ ಊಟ ಮುಗಿಸ್ಕೊಂಡು ರೂಮ್ ಚೆಕ್ ಇನ್ ಮಾಡಿದ್ವಿ. ರೂಮ್ ಚೆಕ್ ಇನ್ ಮಾಡಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ಹೋದ್ವಿ. ಗ್ರೀನ್ ಲೈನ್ ಟ್ರಾವೆಲ್ಸ್ ಬಸ್ ಬಂದು ರಾಘವೇಂದ್ರ ಸ್ವಾಮಿ ಆರ್ಚ್ ಬರುತ್ತಲ್ಲ, ಅಲ್ಲೇ ಸ್ಟಾಪ್ ಕೊಡೋದು. ಸೊ ನಾವು ಅಲ್ಲಿಗೆ ಹೋಗಿ ನಿಂತ್ಕೊಂಡ್ವಿ. ಬಸ್ಸು ಇನ್ನೇನು ಬರೋ ಟೈಮ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.